ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ದೀಪಾ ನರೋಟೆ ಆ್ಯಂಡ್ ವೆಲ್ಕಮ್ ಟು ಟೀಚರ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಸೊ ನೆನ್ನೆ ನಾನು ಫಸ್ಟ್ ವಿಡಿಯೋನ ಹಾಕಿದ್ದೆ, ಇಂಟ್ರೊಡಕ್ಷನ್ ವಿಡಿಯೋ. ಸೊ ಎಲ್ಲರೂ ತುಂಬಾ ಪಾಸಿಟಿವ್ ಆಗಿ ಫೀಡ್ಬ್ಯಾಕ್ ಕೊಟ್ರಿ, ಹಾಗೆ ನನಗೆ ವಿಶ್ನ ಮಾಡಿದ್ರಿ. ಐ ಆಮ್ ವೆರಿ ಮಚ್ ಹ್ಯಾಪಿ ಆ್ಯಂಡ್ ಒನ್ಸ್ ಅಗೇನ್ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ತಮ್ನೇಲ್ನ ನೋಡಿದರೆ ಗೊತ್ತಾಗಿರುತ್ತೆ. ಸೊ ನಾನು ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಎಸ್, ಎಕ್ಸಾಮ್ನ ಫೇಸ್ ಮಾಡೋದ್ರ ಬಗ್ಗೆ ಸ್ಟೂಡೆಂಟ್ಸಿಗೆ. ಆ್ಯಂಡ್ ಕೆಲವೊಂದು ಪೇರೆಂಟ್ಸ್ ಕೂಡ ಸ್ಟೂಡೆಂಟ್ಸ್ ಜೊತೆ ಇನ್ವಾಲ್ವ್ ಆಗ್ಬೋದು. ಈ ಒಂದು ಅವ್ರಿಗೂ ಒಂಥರ ಸಜೆಷನ್ ಅಂದರೆ ಒಂದು ಗೈಡೆನ್ಸ್ ಸಿಕ್ಕಾಗುತ್ತೆ ಅನ್ನೋದ್ರ ಬೇಸ್ ಮೇಲೆ. ಸೊ ಇವರಿಬ್ಬರನ್ನ ಮೈಂಡಲ್ಲಿ ಇಟ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ, ಸೊ ಮತ್ತೆ ತಡ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್, ಇವಾಗ ಒಂದು ಎಕ್ಸಾಮ್ ಅನ್ನೋದು ಈಗ ಮಕ್ಕಳಿಗೆ ನಾವು ಮಕ್ಕಳನ್ನ ಸ್ಕೂಲಿಗೆ ಸೇರಿಸಿದ್ಮೇಲೆ ಅವರಿಗೆ ಎಕ್ಸಾಮ್ ಅನ್ನೋದು ಪ್ರತಿ ವರ್ಷನೂ ಇರುತ್ತೆ. ಅದ್ರ ಬೇಸ್ ಮೇಲೆ ಅವರಿಗೆ ಅವರು ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಹೇಳಿ ಅವ್ರ ಎಜುಕೇಶನ್ನ ಕಂಟಿನ್ಯೂ ಮಾಡ್ತಾ ಬರ್ತಾರೆ. ಈಗ ಫಸ್ಟ್ ಸ್ಟ್ಯಾಂಡರ್ಡಿಂದ ಅಪ್ ಟು 7th ಸ್ಟ್ಯಾಂಡರ್ಡ್ವರೆಗೂ ಸೆಮಿಸ್ಟರ್ ಸ್ಕೀಮ್ ಇದೆ. ಓಕೆ, 6 ಮಂತ್ಸ್ಗೆ ಒಂದ್ಸರಿ ಎಕ್ಸಾಮ್ನ ಇರುತ್ತೆ, ಅವ್ರು ಅದನ್ನ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ 8th, 9th, 10th ಮತ್ತೆ PUC. ಓಕೆ, ಸೊ ಅವರಿಗೆ ಏನಂದ್ರೆ ಇಯರ್ಲಿ ವೈಸ್ ಎಕ್ಸಾಮ್ ಬರುತ್ತೆ. ಥ್ರೂ ಔಟ್ ದ ಇಯರ್ ಓದ್ತಾರೆ. ಅಟ್ ದ ಎಂಡ್ ಆಫ್ ದಿ ಇಯರ್ ಎಕ್ಸಾಮ್ನ ಬರೆದು ಅದನ್ನ ಕ್ಲಿಯರ್ ಮಾಡ್ಕೊಂಡು ನೆಕ್ಸ್ಟ್ ಮೂವ್ ಆಗ್ತಾರೆ. ಆ್ಯಂಡ್ ಹಾಗೆ ಡಿಗ್ರಿ, PG ಇಂಥ ಇದೆಲ್ಲ ಬಂದ್ರೆ ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವಾಗ ಅವ್ರಿಗೆ ಸೆಮಿಸ್ಟರ್ ಸ್ಕೀಮ್ ಎಗೇನ್ ಅದು ಬರ್ತಾ ಹೋಗುತ್ತೆ. ಓಕೆ, ಸೊ ಎಸ್, ಈ ಎಕ್ಸಾಮ್ ಅನ್ನೋದು ಫೇಸ್ ಮಾಡೋ ಅಂಥದ್ದು ಸ್ಟೂಡೆಂಟ್ಸ್ಗೆ ಕೆಲವರು ಈಸಿಯಾಗಿ ಅದನ್ನ ಪಾಸ್ ಮಾಡ್ತಾ ಹೋಗ್ತಾರೆ. ಇನ್ನು ಕೆಲವು ಸ್ಟೂಡೆಂಟ್ಸ್ಗೆ ತುಂಬಾ ಡಿಫಿಕಲ್ಟ್ ಅಂತ ಅನ್ಸುತ್ತೆ. ಬಟ್ ಡಿಫಿಕಲ್ಟ್ ಅಂತ ಅನ್ಸೋ ಸ್ಟೂಡೆಂಟ್ಸ್ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಅವ್ರು ಹಾರ್ಡ್ ವರ್ಕ್, ಬರೀ ಹಾರ್ಡ್ ವರ್ಕ್ ಅಷ್ಟೇ ಅಲ್ಲ, ಕೆಲವೊಂದು ಸ್ಮಾರ್ಟ್ ವರ್ಕ್ನ ಮಾಡಿ ಕಮ್ಮಿ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿ ಓದ್ಕೊಂಡು ಒಳ್ಳೆ ಸ್ಕೋರ್ನ ಮಾಡ್ಬೋದು. ಸೊ ಅದಕ್ಕೆ ನಾನು ಒಂದಿಷ್ಟು ಟಿಪ್ಸ್ನ ಹೇಳ್ತಾ ಹೋಗ್ತೀನಿ. ಒಂದು ಜಸ್ಟ್ 5 ಸಿಂಪಲ್ ಟಿಪ್ಸ್ನ ಫಾಲೋ ಮಾಡಿದ್ರೆ ಅಷ್ಟೇ ಸಾಕು. ಓಕೆ, ಸೊ ಹಾಗಾದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ, ನಿಮಗೆ ಒಂದು ನಿಜವಾಗ್ಲೂ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ಸಿಕ್ಕೇ ಸಿಗುತ್ತೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಟಿಪ್ ಏನಪ್ಪಾ ಅಂತ ಅಂದ್ರೆ, ಸೊ ಇವಾಗ ನೋಡಿ, ಕ್ವಶನ್ ಓದಕ್ಕೂ ಮುಂಚೆ ಓಕೆ ಒಂದಿಷ್ಟು ಮೆಟೀರಿಯಲ್ಸ್ನ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಅದೇನಪ್ಪಾ ಅಂತ ಅಂದ್ರೆ ಕ್ವಶನ್ ಪೇಪರ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು ಸಬ್ಜೆಕ್ಟ್ ವೈಸ್. ಓಕೆ, ನಿಮಗೆ ಇರುವಂತಹ ಸಬ್ಜೆಕ್ಟ್ ವೈಸ್ ಕ್ವಶನ್ ಪೇಪರ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಮಿನಿಮಮ್ 5 ಇಂದ ಮ್ಯಾಕ್ಸಿಮಮ್ ಒಂದು 10 to 15 ಅಟ್ಲೀಸ್ಟ್ ಕ್ವಶನ್ ಪೇಪರ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಜೊತೆಗೆ ಬ್ಲೂ ಪ್ರಿಂಟ್ ಅನ್ನೋದು ಅಂದ್ರೆ ಈ ಕ್ವಶನ್ ಪೇಪರ್ ಕಂಪ್ಲೀಟ್ ಫ್ರೇಮ್ ಹೇಗ್ ಮಾಡ್ತಾರೆ ಅಂದ್ರೆ ಬೇಸ್ಡ್ ಆನ್ ಬ್ಲೂ ಪ್ರಿಂಟ್. ಓಕೆ, ಆ ಒಂದು ಕ್ವಶನ್ ಪೇಪರ್ನ ಬ್ಲೂ ಪ್ರಿಂಟ್ ಅನ್ನೋದು ಕೂಡ ನಿಮಗೆ ಮೇನ್ ಇಂಪಾರ್ಟೆಂಟ್ ಬೇಕಾಗುತ್ತೆ. ಓಕೆ, ಸೊ ಇವೆರಡನ್ನ ಫಸ್ಟ್ ಕಲೆಕ್ಟ್ ಮಾಡ್ಕೊಳ್ಳಿ. ದಟ್ ಇಸ್ ದ ಫಸ್ಟ್ ಟಿಪ್. ಓಕೆ, ಅಂಡ್ ನೆಕ್ಸ್ಟ್ ಇವಾಗ ಸೆಕೆಂಡ್ ಟಿಪ್ಪಿಗೆ ಅಂತ ಬಂದ್ರೆ, ನಾನು ಬ್ಲೂ ಪ್ರಿಂಟ್ ಅಂತ ಏನ್ ಹೇಳಿದೆ, ಈ ಬ್ಲೂ ಪ್ರಿಂಟ್ ಅನ್ನೋದು ಒಂದು ಬ್ಯಾಲೆನ್ಸ್ಡ್ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡೋಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಏನಂದ್ರೆ ಬ್ಯಾಲೆನ್ಸ್ಡ್ ಕ್ವಶನ್ ಪೇಪರ್ ಅಂದ್ರೆ, ಸೊ ನಮಗೆ ಕೆಲವು ಕೆಟಗರಿ ಆಫ್ ಸ್ಟೂಡೆಂಟ್ಸ್ ಬರ್ತಾರೆ. ನಮಗೆ ಜಸ್ಟ್ ಪಾಸ್ ಸ್ಟೂಡೆಂಟ್ಸ್ ಇರ್ತಾರೆ, ಆವರೇಜ್ ಸ್ಟೂಡೆಂಟ್ಸ್ ಇರ್ತಾರೆ, ದೆನ್ ಫಸ್ಟ್ ಕ್ಲಾಸ್ ತಗೊಳ್ಳೋಂಥ ಸ್ಟೂಡೆಂಟ್ಸ್ ಇರ್ತಾರೆ, ಆ್ಯಂಡ್ ಡಿಸ್ಟಿಂಕ್ಷನ್ಸ್ ತಗೊಳ್ಳೋಂಥ ಸ್ಟೂಡೆಂಟ್ಸ್ಗಳೆಲ್ಲ ಇರ್ತಾರೆ. ಓಕೆ, ಸೊ ಈ ಎಲ್ಲ ಕೆಟಗರಿ ಆಫ್ ಸ್ಟೂಡೆಂಟ್ಸ್ಗಳನ್ನ ಮೈಂಡಲ್ಲಿ ಇಟ್ಕೊಂಡು ಒಂದು ಕ್ವಶನ್ ಪೇಪರ್ನ ಸೆಟ್ ಮಾಡಬೇಕು. ಓಕೆ, ಆ್ಯಂಡ್ ಹಾಗೆ ಚಾಪ್ಟರ್ ವೈಸ್ ವೇಟೇಜ್ನ ಸೆಟ್ ಮಾಡಬೇಕು ಅನ್ನೋದಕ್ಕೆ ಒಂದು ಬ್ಲೂ ಪ್ರಿಂಟ್ ಅಂತ ಇಟ್ಟಿರ್ತಾರೆ. ಅದನ್ನ ಬೇಸ್ ಮೇಲೆ ಕ್ವಶನ್ ಪೇಪರ್ನ ಫ್ರೇಮ್ ಮಾಡುವಂಥದ್ದು. ಓಕೆ, ಮತ್ತೆ ಈ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಈ ಬ್ಲೂ ಪ್ರಿಂಟ್ ಆಗಿರ್ಬೋದು, ಎಲ್ಲಿ ಸಿಗುತ್ತೆ ಅಂದ್ರೆ ನಿಮಗೆ ಕ್ವಶನ್ ಬ್ಯಾಂಕ್ಗಳಂತ ಸಿಗುತ್ತೆ ಅಲ್ವಾ. ಕ್ವಶನ್ ಬ್ಯಾಂಕ್ ಅಂತ ಎಷ್ಟೊಂದು ಬುಕ್ ಸ್ಟೋರ್ ಅಲ್ಲಿ ಸಿಗುತ್ತಲ್ವಾ, ಸೊ ಅದರಲ್ಲೂ ಇರುತ್ತೆ. ಅಂಡ್ ನಿಮ್ಮ ಕೆಲವೊಂದು ಟೈಮ್ ಟೆಕ್ಸ್ಟ್ ಬುಕ್ ಎಂಡ್ ಅಲ್ಲೇ ಕೂಡ ಕೊಟ್ಟಿರ್ತಾರೆ. ಇನ್ನು ಅದು ಎಲ್ಲೂ ಸಿಗ್ತಿಲ್ಲ ಅಂದ್ರೆ ನಿಮ್ಮ ಟೀಚರ್ಸ್ಗಳಿಗೇನೆ ಕೂಡ ಕೇಳ್ಬೋದು. ಓಕೆ, ಸೊ ಇವೆರಡು ಮೇನ್ ಇಂಪಾರ್ಟೆಂಟ್, ಇವನ್ನ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ, ದಟ್ ಇಸ್ ದ ಫಸ್ಟ್ ಟಿಪ್. ಅದಾದ್ಮೇಲೆ ಸೆಕೆಂಡ್ ಟಿಪ್ ಅಲ್ಲಿ ಏನಪ್ಪಾ ಅಂತ ಅಂದ್ರೆ, ಈ ಬ್ಲೂ ಪ್ರಿಂಟ್ ಅಂತ ಏನ್ ಕಲೆಕ್ಟ್ ಮಾಡ್ಕೊಂಡಿದ್ರೆ ಆ ಬ್ಲೂ ಪ್ರಿಂಟ್ ಅಲ್ಲಿ ಏನಾಗಿರುತ್ತೆ ಅಂತ ಅಂದ್ರೆ, ಈಗ ಒಂದಿಷ್ಟು ಚಾಪ್ಟರ್ಸ್ ಇರುತ್ತೆ ಅನ್ಕೊಳ್ಳಿ ಒಂದು ಸಬ್ಜೆಕ್ಟ್ ಅಲ್ಲಿ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕೆಮಿಸ್ಟ್ರಿ ಅಂತ ಅನ್ಕೊಳ್ಳೋಣ. ಒಂದು 10 ಚಾಪ್ಟರ್ಸ್ ಇದೆ. 10 ಚಾಪ್ಟರ್ಸ್ ಅಲ್ಲಿ ಒಂದೊಂದು ಚಾಪ್ಟರ್ಗೆ ಇಷ್ಟಿಷ್ಟು ವೇಟೇಜ್ ಅಂತ ಫಿಕ್ಸ್ ಆಗಿರುತ್ತೆ. ಓಕೆ, ಆ ಒಂದು ವೇಟೇಜ್ ಅದರಲ್ಲಿ ಒಂದು ಚಾಪ್ಟರ್ಗೆ ಒಂದು 10 ಮಾರ್ಕ್ಸ್ ಓಕೆ ಅಲಾಟ್ ಮಾಡಿರ್ತಾರೆ. ಅಂದ್ರೆ 10 ಮಾರ್ಕ್ಸ್ನ ಕ್ವಶನ್ಸ್ ಎಕ್ಸಾಮ್ ಅಲ್ಲಿ ಬರಬೇಕು. ಸೊ ಅದು ವೇಟೇಜ್ ಅಂತ. ಓಕೆ, ಸೊ ಅದೇ ತರ ಇನ್ನೊಂದು ಯಾವುದೋ ಒಂದು ಚಾಪ್ಟರ್ ಒಂದು 3 ಮಾರ್ಕ್ಸ್ ಕ್ವಶನ್ ಬಿದ್ರೆ ಸಾಕು. ಅಂದ್ರೆ ಆ ಚಾಪ್ಟರ್ನ ವೇಟೇಜ್ 3 ಮಾರ್ಕ್ಸ್ ಅಂತ. ಓಕೆ, ಸೊ ಈ ರೀತಿ ಒಂದೊಂದು ಚಾಪ್ಟರ್ಗೆ ಒಂದೊಂದು ವೇಟೇಜ್ ಅಂತ ಫಿಕ್ಸ್ ಮಾಡಿರ್ತಾರೆ. ಸೊ ಅಲ್ಲಿ ನಿಮಗೆ ಏನಂದ್ರೆ ಮ್ಯಾಕ್ಸಿಮಮ್ ವೇಟೇಜ್ ಇರುವಂತ ಚಾಪ್ಟರ್ಸ್ಗಳನ್ನ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಅದು
ಸೆಕೆಂಡ್ ಆಗಿ ನೀವು ಫಾಲೋ ಮಾಡ್ಬೇಕಾಗಿರೋಂಥದ್ದು. ಅಂಡ್ ಅದ್ರ ಜೊತೆಗೆ ಏನಪ್ಪಾ ಅಂತ ಅಂದ್ರೆ ಇವಾಗ ಮ್ಯಾಕ್ಸಿಮಮ್ ವೇಟೇಜ್ ಇರೋ ಒಂದು ಚಾಪ್ಟರ್ ನ ಕನ್ಸಿಡರ್ ಮಾಡಿದೀವಿ. ಈಗ ನಾನು ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಒಂದು ಚಾಪ್ಟರ್ ನ ತಗೊಳ್ತಾ ಇದ್ದೀನಿ, ಸಾಲಿಡ್ ಸ್ಟೇಟ್ ಅನ್ನೋದು. ಅದ್ರ ವೇಟೇಜ್ 7 ಮಾರ್ಕ್ಸ್ ಇದೆ ಅಂತ ಅನ್ಕೊಳ್ಳೋಣ. ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ನಂಬರ್ 11 ಮತ್ತೆ ಕ್ವಶನ್ ನಂಬರ್ 27 ಆ ಒಂದು ಚಾಪ್ಟರ್ ಇಂದನೇ ಬರಬೇಕು. ಕ್ವಶನ್ ನಂಬರ್ 11 ನಲ್ಲಿ 2 ಮಾರ್ಕ್ಸ್ ಕ್ವಶನ್ ಆ ಚಾಪ್ಟರ್ ಇಂದ ಬರಬೇಕು. ಹಾಗೆ ಕ್ವಶನ್ ನಂಬರ್ 27 ನಲ್ಲಿ 5 ಮಾರ್ಕ್ ಕ್ವಶನ್ ಆ ಚಾಪ್ಟರ್ ಇಂದ ಬರಬೇಕು. ಓಕೆ, ಸೊ ಈ ತರ ನೀವು ಒಂದು ಚಾಪ್ಟರ್ ನ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಯಾವ ಕ್ವಶನ್ ಬರಬೇಕು, ಆ ಒಂದು ಚಾಪ್ಟರ್ ಇಂದ ಎಷ್ಟನೇ ನಂಬರ್ ಕ್ವಶನ್ ಬರುತ್ತೆ, ಇದೆಲ್ಲದನ್ನು ಕೂಡ ನೀವು ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೋಬೇಕಾಗತ್ತೆ. ಓಕೆ, ಸೊ ಇವು ಎರಡು ನೀವು ಮೆಟೀರಿಯಲಿಸ್ಟಿಕ್ ಆಗಿ ಮಾಡ್ಕೊಳ್ಬೇಕಾಗಿರುವಂತ ಪ್ರಿಪ್ರೇಷನ್ಸ್. ಓಕೆ, ಥರ್ಡ್ ಟಿಪ್ ಏನಪ್ಪಾ ಅಂತ ಅಂದ್ರೆ ಇವಾಗಿಂದ ನೀವು ಸೀರಿಯಸ್ ಆಗಿ ಓದೋದಕ್ಕೆ ಸ್ಟಾರ್ಟ್ ಮಾಡ್ಬೇಕಾಗಿರುತ್ತೆ. ಮೆಟೀರಿಯಲಿಸ್ಟಿಕಲಿ ನೀವು ಇವಾಗ ರೆಡಿ ಆಗಿದ್ರೆ, ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದೀರಾ. ಓಕೆ, ಸೊ ಇವಾಗ ನೀವೇನ್ ಮಾಡ್ಬೇಕು, ಓದಕ್ಕೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಏನಪ್ಪಾ ಅಂತ ಅಂದ್ರೆ ನೀವೇನು ಬ್ಲೂ ಪ್ರಿಂಟ್ ಅಂತ ಏನ್ ಕಲೆಕ್ಟ್ ಮಾಡ್ಕೊಂಡಿರ್ತೀರಾ, ಓಕೆ, ಆ ಬ್ಲೂ ಪ್ರಿಂಟ್ ನ ಸೆಟ್ ಮಾಡೋಬೇಕಾದ್ರೆ ಎಲ್ಲಾ ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್ ನ ಮೈಂಡ್ ಅಲ್ಲಿ ಇಟ್ಕೊಂಡಿರ್ತಾರೆ. ಸೊ ಅದರಲ್ಲಿ ಜಸ್ಟ್ ಪಾಸ್ ಅಂತ ಸ್ಟೂಡೆಂಟ್ಸ್, ಜಸ್ಟ್ ಪಾಸ್ ಆಗುವಂತ ಸ್ಟೂಡೆಂಟ್ಸ್ ಗಳಿಗೆ ಪಾಸಿಂಗ್ ಪ್ಯಾಕೇಜ್ ಅಂತ ಫಿಕ್ಸ್ ಮಾಡಿರ್ತಾರೆ. ಪಾಸಿಂಗ್ ಪ್ಯಾಕೇಜ್ ಅಂದ್ರೆ ಕೆಲವೊಂದು ಕ್ವಶನ್ ನ ರಿಪೀಟೆಡ್ ಆಗಿ ಕೇಳಬೇಕು. ಓಕೆ, ಆ ಒಂದು ಕ್ವಶನ್ ಅಟ್ಲೀಸ್ಟ್ ರಿಪೀಟೆಡ್ ಆಗಿ ಕೇಳೋದ್ರಿಂದ ಅಟ್ಲೀಸ್ಟ್ ಕೆಲವು ಮಕ್ಕಳು ಯಾರಿಗೆ ಎಜುಕೇಶನ್ ತುಂಬಾ ಟಫ್ ಅನ್ನಿಸ್ತಾ ಇರುತ್ತೆ ಅಂತ ಸ್ಟೂಡೆಂಟ್ಸ್ ಅಟ್ಲೀಸ್ಟ್ ಅಂತ ಕ್ವಶನ್ಸ್ ಗಳನ್ನಾದ್ರು ಓದಿ ಅರ್ಥ ಮಾಡ್ಕೊಂಡು, ಇಲ್ಲ ಅಂದ್ರೆ ಅಟ್ಲೀಸ್ಟ್ ಮಗ್ಗಪ್ಪಾರು ಮಾಡ್ಕೊಂಡು ಅವರು ಅದನ್ನ ಬರ್ದಿ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತಾರೆ ಅನ್ನೋ ಒಂದು ರೀಸನ್ಗೆ. ಓಕೆ, ಸೊ ದಟ್ ಈಸ್ ಅ ಪಾಸಿಂಗ್ ಪ್ಯಾಕೇಜ್. ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಕೂಡ ಇರುತ್ತೆ. ಓಕೆ, ಸೊ ಅದನ್ನ ನೀವು ಫಸ್ಟ್ ಆಫ್ ಆಲ್ ನೋಡ್ಕೋಬೇಕು. ಇವಾಗ 100 ಮಾರ್ಕ್ಸ್ ಗೆ ರೈಟಿಂಗ್ ಎಕ್ಸಾಮ್ ಇದೆ ಅಂದ್ರೆ ಪಾಸಿಂಗ್ ಮಾರ್ಕ್ಸ್ ಬಂದು 35, ಅಟ್ಲೀಸ್ಟ್ ಒಂದು 30 ಮಾರ್ಕ್ಸ್ ಗೆ ಫಿಕ್ಸ್ಡ್ ಕ್ವಶನ್ಸ್ ಅಂತೂ ಇದ್ದೇ ಇರುತ್ತೆ. ಓಕೆ, ಪಾಸಿಂಗ್ ಪ್ಯಾಕೇಜ್ ನ ಕರೆಕ್ಟ್ ಆಗಿ ಕ್ವಶನ್ಸ್ ಗಳಲ್ಲಿ ಫಿಕ್ಸ್ಡ್ ಕ್ವಶನ್ಸ್ ಹಾಗೆ ಜಸ್ಟ್ ಹೇಗಿರುತ್ತೆ ಅಂದ್ರೆ ಕ್ವಶನ್ಸ್ ಗಳು ಸಮ್ಟೈಮ್ಸ್ 2 ಕ್ವಶನ್ಸ್ ಇರುತ್ತೆ, ಅದರಲ್ಲಿ ಒಂದು ಕಂಪಲ್ಸರಿ ಕೇಳಬೇಕು ಅಂತ ಇರುತ್ತೆ. ಸೊ ಆ ತರ ಕ್ವಶನ್ಸ್ ನ ಕರೆಕ್ಟ್ ಆಗಿ ನೋಡ್ಕೊಂಡು ನೀವು ಓದ್ಕೊಂಡ್ರೆ, ಕರೆಕ್ಟ್ ಆಗಿ ಓದ್ಕೋಬೇಕು. ಯಾವುದೇ ರೀತಿ ಮಿಸ್ಟೇಕ್ ಮಾಡದೇ ಇದ್ರೆ ನೀವು ಪಾಸಿಂಗ್ ಪ್ಯಾಕೇಜ್ ಗೆ ಫುಲ್ ಪ್ರಿಪೇರ್ ಆಗಿದ್ದೀರಾ ಅಂದ್ರೆ ಎಕ್ಸಾಮ್ ನ ಫೇಸ್ ಮಾಡಿ ಪಾಸ್ ಆಗ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಬಂದೇ ಬಿಡುತ್ತೆ. ಓಕೆ, ಸೊ ಅದಾದ್ಮೇಲೆ ಅದ್ರ ಜೊತೆಗೆ ಏನ್ ಮಾಡ್ಬೇಕು ಅಂದ್ರೆ, ಸೊ ಇವಾಗ ನೀವು ಕ್ವಶನ್ಸ್ ನ ಲಿಸ್ಟ್ ಮಾಡ್ಕೊಂಡು ಚಾಪ್ಟರ್ ವೈಸ್ ಕ್ವಶನ್ಸ್ ಗಳು ಲಿಸ್ಟ್ ಮಾಡ್ಕೊಂಡಿದ್ರಿ ಅಲ್ವಾ, ಮ್ಯಾಕ್ಸಿಮಮ್ ವೇಟೇಜ್ ಇರುವಂತ ಚಾಪ್ಟರ್ ಒಂದು. ಆ ಮ್ಯಾಕ್ಸಿಮಮ್ ವೇಟೇಜ್ ಇರುವಂತ ಚಾಪ್ಟರ್ ಇಂದು ಕ್ವಶನ್ಸ್ ಗಳು ಕ್ವಶನ್ ಪೇಪರ್ ಅಲ್ಲಿ ಏನಿರುತ್ತೆ ಅದನ್ನ ಆದಷ್ಟು ಸಾಲ್ವ್ ಮಾಡ್ತಾ ಬನ್ನಿ. ಸೊ ಅವಾಗ ನಿಮಗೆ ಆಲ್ಮೋಸ್ಟ್ ಅದು ನಿಮಗೆ ಅಪ್ ಟು ಫಸ್ಟ್ ಕ್ಲಾಸ್ ಬರೋವರೆಗೂ ಅಂದ್ರೆ ಅಪ್ ಟು ಈಗ 100ಗೆ 60% ಏನ್ ತಗೊಳ್ಳೋವರೆಗೂ ನಿಮಗೆ ಹೆಲ್ಪ್ ಮಾಡಿಬಿಡತ್ತೆ. ಓಕೆ, ಯಾಕೆಂದ್ರೆ ಒಂದೇ ಟಾಪಿಕ್ ಇಂದು ಬೇರೆ ಬೇರೆ ತರ ಕ್ವಶನ್, ಒಂದೇ ಟಾಪಿಕ್ ಅಲ್ಲಿ ಬೇರೆ ಬೇರೆ ತರ ಕ್ವಶನ್ ಫ್ರೇಮ್ ನ ಮಾಡಿ, ಸೊ ಅದು ನಿಮಗೆ ಕ್ವಶನ್ಸ್ ಬರ್ತಾ ಹೋಗುತ್ತೆ. ನೀವು ಎಷ್ಟು ಮ್ಯಾಕ್ಸಿಮಮ್ ಕ್ವಶನ್ಸ್ ಪೇಪರ್ಸ್ ನ ಸಾಲ್ವ್ ಮಾಡ್ತೀರಾ ಅಷ್ಟು ನೀವು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ. ಓಕೆ, ಅಂಡ್ ಹಾಗೆ ನಿಮಗೆ ಎಕ್ಸಾಮ್ ಅಲ್ಲಿ ಕನ್ಫ್ಯೂಷನ್ ಅನ್ನೋದು ತುಂಬಾನೇ ಕಮ್ಮಿ ಆಗ್ತಾ ಹೋಗುತ್ತೆ. ಕೆಲವೊಂದ್ಸರಿ ಸ್ಟೂಡೆಂಟ್ಸ್ ಗಳು ಹೇಳ್ತಾರೆ, ನನಗೆ ಆಕ್ಚುಲಿ ಆ ಟಾಪಿಕ್ ಗೊತ್ತಿತ್ತು, ಆನ್ಸರ್ ಗೊತ್ತಿತ್ತು ಆ ಕ್ವಶನ್ಗೆ, ಬಟ್ ನನಗೆ ಕನ್ಫ್ಯೂಸ್ ಆಯ್ತು, ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಟ್ಬಿಟ್ಟಿದ್ರು, ಹಾಗಾಗಿ ನಂಗೆ ಗೊತ್ತಾಗ್ಲಿಲ್ಲ. ಈ ರೀತಿ ಎಲ್ಲ ನಿಮಗೆ ಯಾವಾಗ ಸಾಲ್ವ್ ಆಗುತ್ತೆ, ಈ ತರ ಕನ್ಫ್ಯೂಷನ್ ಆಗದೆ ಇರೋವಂಥದ್ದು ಅಂದ್ರೆ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಅಷ್ಟು ಕ್ವಶನ್ ಪೇಪರ್ಗಳು ಸಾಲ್ವ್ ಮಾಡಿದಾಗ ನಿಮಗೆ ಆ ತರದ್ದು ಯಾವುದೇ ರೀತಿ ಕನ್ಫ್ಯೂಷನ್ ನಿಮಗೆ ಆಗೋದಿಲ್ಲ ಎಕ್ಸಾಮ್ ಅಲ್ಲಿ. ಓಕೆ, ದಟ್ ಈಸ್ ದ ಟಿಪ್ ನಂಬರ್ 3. ಸೊ ಇವಾಗ ಕಮಿಂಗ್ ಟು ಟಿಪ್ ನಂಬರ್ 4. ಓಕೆ, ಸೊ 4 ಅಲ್ಲಿ ಹೇಗೆ ಅಂದ್ರೆ ನೀವು ಆಲ್ರೆಡಿ ಇವಾಗ ಏನ್ ಮಾಡಿದ್ರ ಪಾಸಿಂಗ್ ಪ್ಯಾಕೇಜ್ ರೆಡಿ ಆಗಿದ್ದೀರಾ ಅಂಡ್ ಮ್ಯಾಕ್ಸಿಮಮ್ ವೇಟೇಜ್ ನ ಕವರ್ ಮಾಡುವಂತ ಚಾಪ್ಟರ್ಸ್ ಗಳನ್ನ ನೀವು ಕಂಪ್ಲೀಟ್ ಓದ್ಬಿಟ್ಟು ಅದಕ್ಕೆ ಪ್ರಿಪೇರ್ ಆಗಿದ್ದೀರಾ. ನಿಮಗೆ ಇವಾಗ ಜಾಸ್ತಿ ಕಾನ್ಫಿಡೆನ್ಸ್ ಇದೆ ಅಂಡ್ ಮ್ಯಾಕ್ಸಿಮಮ್ ಟೈಮ್ ಕೂಡ ಕನ್ಸ್ಯೂಮ್ ಆಗಿರುತ್ತೆ ಅದಿಷ್ಟು ರೆಡಿ ಆಗೋಷ್ಟರಲ್ಲಿ. ಇವಾಗ ಇನ್ನು ಸ್ವಲ್ಪ ಟೈಮ್ ಇದೆ. ಓಕೆ, ಸೊ ಅವಾಗ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಈಗ ಎಲ್ಲಾ ಕ್ವಶನ್ ಪೇಪರ್ಸ್ ಗಳು ಇದಾವಲ್ಲ, ಅದರಲ್ಲಿ 1 and 2 ಮಾರ್ಕ್ ಕ್ವಶನ್ಸ್ ಗಳನ್ನ ಆದಷ್ಟು ಬೇಗ 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 ಫಾಸ್ಟ್ ಆಗಿ ಕಲಿತಾ ಹೋಗ್ಬಿಡ್ಬೇಕು. 1 and 2 ಮಾರ್ಕ್ ಕ್ವಶನ್ ಗೆ ಜಾಸ್ತಿ ಟೈಮ್ ನ ತಗೊಳ್ಳೋದಿಲ್ಲ ಕಲಿಯೋದಕ್ಕೆ. ಓಕೆ, ಸೊ ಮ್ಯಾಕ್ಸಿಮಮ್ ಎಷ್ಟು ಕ್ವಶನ್ ಪೇಪರ್ಸ್ ಇದೆ ಅಷ್ಟು ಪೇಪರ್ಸ್ ನ ಫಸ್ಟ್ 1 and 2 ಮಾರ್ಕ್ಸ್ ನ ಕ್ವಶನ್ಸ್ ನ ಸಾಲ್ವ್ ಮಾಡೋದ್ರಿಂದ ನಿಮಗೆ ಇನ್ನಷ್ಟು ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ಓಕೆ, ಸೊ ಅದಿಷ್ಟನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಅಂಡ್ ಹಾಗೆ ಅದ್ರ ಜೊತೆಗೆ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ, ಕೆಲವೊಂದು
ಪ್ರಾಬ್ಲಮ್ಯಾಟಿಕ್ ಕ್ವಶನ್ಸ್ ಇರುತ್ತೆ, ಅಂದರೆ ಪ್ರಾಬ್ಲಮ್ಸ್ ಇರುತ್ತೆ. ಓಕೆ, ಇವಾಗ ಮ್ಯಾಥ್ಸಲ್ಲಿ ತಗೊಳ್ಬೋದು, ಫಿಸಿಕ್ಸ್, ಕೆಮಿಸ್ಟ್ರಿ, ಈ ಥರ ಎಲ್ಲ ತಗೊಂಡ್ರೆ ಸಬ್ಜೆಕ್ಟ್ಗಳನ್ನ ತಗೊಂಡ್ರೆ ಪ್ರಾಬ್ಲಮ್ಸ್ ಇರುತ್ತೆ. ಆ ಪ್ರಾಬ್ಲಮ್ ಸಾಲ್ವ್ ಮಾಡೋ ಸ್ಕಿಲ್ ನಿಮಗೆ ಇಲ್ಲ ಅಂತ ಅಂದರೆ ಸೊ ಅವಾಗ ಏನು ಮಾಡಬೇಕಾಗುತ್ತೆ ಅಂತ ಅಂದರೆ ನೀವು ಜಸ್ಟ್ ಫಾರ್ಮುಲಾಸ್ನ ಕಲ್ತ್ಬಿಟ್ಟು ಅದನ್ನು ಕೂಡ ಬರ್ದು ಬಂದರೆ ನಿಮಗೆ ಅಲ್ಲೂ ಕೂಡ ಮಾರ್ಕ್ಸ್ನ ಸಿಗ್ತಾ ಹೋಗುತ್ತೆ. ಓಕೆ, ದಿಸ್ ಇಸ್ ಅವರ್ ಟಿಪ್ ನಂಬರ್ 4. ಓಕೆ, ಅಂಡ್ ಲಾಸ್ಟ್ ಟಿಪ್, ದಟ್ ಇಸ್ ಟಿಪ್ ನಂಬರ್ 5. ಸೊ ಇದರಲ್ಲಿ ಏನಂದ್ರೆ ನೀವು ಆಲ್ರೆಡಿ ಪಾಸಿಂಗ್ ಪ್ಯಾಕೇಜ್ ರೆಡಿ ಆಗಿದ್ದೀರಾ ಅಂಡ್ ಮ್ಯಾಕ್ಸಿಮಮ್ ವೇಟೇಜ್ ಇರೋ ಚಾಪ್ಟರ್ಸ್ಗಳನ್ನ ಓದಿ ಅದನ್ನ ಫುಲ್ ಕಂಪ್ಲೀಟ್ ರೆಡಿ ಆಗಿದ್ದೀರಾ ಅಂಡ್ ಹಾಗೆ 1 and 2 ಮಾರ್ಕ್ಸ್ ಕ್ವಶನ್ಗೆ ಎಲ್ಲ ರೆಡಿ ಆಗಿದ್ದೀರಾ. ಸೊ ಹಾಗಾದ್ರೆ ಇವಾಗ ಎಕ್ಸಾಮ್ ಬರೋದಕ್ಕೆ ನೀವು ಆಲ್ಮೋಸ್ಟ್ ಪ್ರಿಪೇರ್ ಆಗಿದ್ದೀರಾ ಅಂಡ್ ಎಕ್ಸಾಮಲ್ಲಿ ಕೂಡ ಇನ್ ಕೇಸ್ ನೀವು ಎಕ್ಸಾಮ್ ಹಾಲಲ್ಲೇ ಕುತ್ಕೊಂಡಿದ್ದೀರಾ ಅಂದ್ಕೊಳ್ಳಿ, ಅವಾಗ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಯಾವುದೋ ಒಂದು ಟಾಪಿಕ್ ಮೇಲೆ ಕ್ವಶನ್ಸ್ ಬರುತ್ತೆ, ನಿಮಗೆ ಅದು ಸ್ವಲ್ಪ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡ್ತಿರುತ್ತೆ, ಯಾವುದೋ ಒಂದು ರೀತಿ ಇದು ಆನ್ಸರ್ ಅದು ಆನ್ಸರ್ ಅಂತ. ಸೊ ಬರೆಯೋಬೇಕಾದ್ರೆ ಏನು ಮಾಡ್ಬೋದು ಅಂತ ಅಂದರೆ ನೀವು ಆ ಕ್ವಶನ್ ನಂಬರ್ನ ಬರ್ದು ಫಸ್ಟಿಗಲ್ಲಿ ಒಂದು ಆನ್ಸರ್ ಆ್ಯಂಡ್ ಇನ್ನೊಂದು ಕಡೆ ಒಂದು ಸ್ವಲ್ಪ ಒಂದು 2 pages ಆದಮೇಲೆ ಅಲ್ಲಿ ಕ್ವಶನ್ಸ್ನ ಬರ್ದು ಕ್ವಶನ್ ನಂಬರ್ನ ಬರ್ದು ಇನ್ನೊಂದು ಆನ್ಸರ್ ಬರೆದ್ರೆ ಅಲ್ಲೂ ಕೂಡ ನಿಮಗೆ ಮಾರ್ಕ್ಸ್ ಅನ್ನೋದು ಸಿಗ್ತಾ ಹೋಗುತ್ತೆ. ಓಕೆ, ಆ್ಯಂಡ್ ಹಾಗೆ ನಿಮಗೆ ಯಾವುದೋ ಒಂದು ಕ್ವಶನ್ ಬಂದಿದೆ, ನಿಮಗೆ ಓದಿರೋದ್ರಲ್ಲಿ ಇದುವರೆಗೂ ಈ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರಲ್ಲಿ ಯಾವುದ್ರಲ್ಲೂ ಕೂಡ ನಿಮಗೆ ಆ ಕ್ವಶನ್ನೇ ನಮಗೆ ಗೊತ್ತಾಗ್ತಿಲ್ಲ ಅಂತ ಅಂದಾಗ ನೀವು ಆ ಕ್ವಶನ್ ನಂಬರ್ನ ಬರ್ದು ಬಿಟ್ಟರು ಕೂಡ ನಿಮಗೆ ನೀವು ಅಟೆಂಡ್ ಮಾಡಿದ್ದೀರಾ ಅಂತ ಅದು ಕೌಂಟ್ ಆಗುತ್ತೆ ಆ್ಯಂಡ್ ಗ್ರೇಸ್ ಮಾರ್ಕ್ಸ್ ಅನ್ನೋದು ಸಮ್ಟೈಮ್ಸ್ ಸಿಗುತ್ತೆ ಔಟ್ ಆಫ್ ದಿ ಸಿಲೆಬಸ್ ಏನಾದ್ರು ಕ್ವಶನ್ ಪೇಪರಲ್ಲಿ ಕ್ವಶನ್ಸ್ ಬಂದಾಗ. ಓಕೆ, ಸೊ ಆ ಥರದಲ್ಲಿ ನಿಮಗೆ ಮಾರ್ಕ್ಸ್ಗಳು ಸಿಗುತ್ತೆ. ಓಕೆ, ಸೊ ಈ ಇಷ್ಟು ಟಿಪ್ನ ಫಾಲೋ ಮಾಡಿ ಅದನ್ನು ಕರೆಕ್ಟಾಗಿ ನೀವು ನಿಮ್ಮ ಸ್ಟಡೀಸಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ನೀವು ವರ್ಕೌಟ್ನ ಮಾಡಿದ್ದೆ ಆದರೆ ನಿಜವಾಗ್ಲೂ ನಿಮಗೆ ಎಕ್ಸಾಮ್ನ ಫೇಸ್ ಮಾಡೋದು ತುಂಬ ಡಿಫಿಕಲ್ಟ್ ಅಂತ ಅನ್ಸಲ್ಲ. ಆ್ಯಂಡ್ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ಕ್ವಶನ್ಸ್ಗಳು ಇಂಪಾರ್ಟೆಂಟ್, ನಾವು ಎಷ್ಟೊಂದು ಓದ್ತೀವಿ ಬಟ್ ಎಲ್ಲ ಕ್ವಶನ್ಸ್ಗಳು ಅಲ್ಲಿ ಬರೋದಿಲ್ಲ. ಓಕೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅನ್ನೋದೇ ಕೆಲವೊಂದು ಟಾಪಿಕ್ ಒಂದಿಷ್ಟು ಕ್ವಶನ್ಸ್ಗಳು ಇರುತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ. ಸೊ ಅದು ನೀವು ಆರಾಮ್ಸೆ ಫೇಸ್ ಮಾಡಿ. ಸೊ ಅನ್ನೆಸೆಸರಿ ಸುಮ್ಮನೆ ಎಲ್ಲನೂ ಓದ್ತಾ ಕೂತ್ಕೊಂಡ್ರೆ ಇಂಪಾರ್ಟೆಂಟ್ ಇರೋ ಕ್ವಶನ್ಸ್ಗಳನ್ನ ಯಾವುದು ಅಂತ ಅದನ್ನ ಐಡೆಂಟಿಫೈ ಮಾಡಿ ಅದಕ್ಕೆ ತಕ್ಕ ಹಾಗೆ ಪ್ರಿಪ್ರೇಷನ್ ಮಾಡಿಕೊಂಡು ಓದಿದ್ರೆ ನಿಮಗೆ ನಿಜವಾಗ್ಲೂ ಎಕ್ಸಾಮ್ನ ಫೇಸ್ ಮಾಡೋದು ರಿಯಲಿ ಟಫ್ ಅಂತ ಅನ್ಸೋದೇ ಇಲ್ಲ. ಓಕೆ, ಸೊ ನಾನು ಈ ಒಂದು ವಿಡಿಯೋನ ಯಾಕೆ ಮಾಡಿದೆ ಅಂತ ಅಂದರೆ ಒಬ್ಬ ಸ್ಟೂಡೆಂಟ್ ನನಗೆ ಮನೆಗೆ ಬಂದು ಟ್ಯೂಷನ್ನ ತಗೊಂಡಿದ್ದ, ಅವರ ಅಪ್ಪ ಕೂಡ PU ಕಾಲೇಜ್ ಲೆಕ್ಚರರ್, ಬಟ್ ಅವ್ರ ಮಗ ಡಿಗ್ರಿಯಲ್ಲಿ ಫೇಲ್ ಆಗಿಬಿಟ್ಟಿದ್ದ ಅಂತ ನನ್ನ ಹತ್ರ ಟ್ಯೂಷನಿಗೆ ಕಳಿಸಿದ್ರು. ಸೊ ಅವನು ಡಿಗ್ರಿಲಿ ಫೇಲ್ ಆಗಿದ್ದ, ಬಟ್ ಅವನಿಗೆ ಹೇಗೆ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಅವಾಗ ನನ್ನ ಹತ್ರ ಬಂದಾಗ ನಾನು ಈ ಥರ ಕ್ವಶನ್ ಪೇಪರ್ಸ್ನ ತಗೋಬೇಕು, ವೇಟೇಜ್ನ ನೋಡ್ಕೋಬೇಕು, ಈ ಥರ ಎಲ್ಲ ಅಂದಾಗ ಅವನು ಆರಾಮ್ಸ ಆ ಒಂದು ಸೆಮ್ಮಲ್ಲಿ ಈಸಿಯಾಗಿ ಎಕ್ಸಾಮ್ನ ಅವನು ಕಂಪ್ಲೀಟ್ ಮಾಡ್ಕೊಂಡು 3 papers ಒಂದು ಬ್ಯಾಕ್ ಆಗಿತ್ತು, ಅಷ್ಟು ಪೇಪರ್ಸ್ನ ಅವನು ಕ್ಲಿಯರ್ ಮಾಡ್ಕೊಂಡ. ಸೊ ಆಮೇಲೆ ನನಗೆ ಹೇಳ್ದ ಈ ಒಂದು ಐಡಿಯಾನೇ ನನಗೆ ಇರಲಿಲ್ಲ, ಸುಮ್ಮನೆ ಎಲ್ಲಾನು ಓದ್ತಾ ಇದ್ದೆ ಅಂತ. ಸೊ ಹಾಗಾಗಿ ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ ಈ ಒಂದು ಟ್ರಿಕ್ ಅನ್ನೋದು ಗೊತ್ತಿರೋದಿಲ್ಲ ಅಂದ್ಕೊಂಡು ನಾನು ವಿಡಿಯೋನ ಮಾಡಿರೋದು. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಇನ್ಯಾವುದೋ ಒಂದು ಸರ್ಕಲಲ್ಲಿ ಯಾರಿಗಾರು ಇದಕ್ಕೆ ಈ ಥರ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಆ್ಯಂಡ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ಕಂಟಿನ್ಯೂ ಮಾಡ್ತಾ ಹೋಗಿ, ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ನ ನಾನು ಮಾಡ್ತಾ ಹೋಗ್ತೀನಿ. ಓಕೆ, ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ನ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ನಿಮಗೆ ಇನ್ನು ಯಾವ್ದಾದ್ರು ಟಾಪಿಕ್ಗಳ ಬಗ್ಗೆ ಮೇನಾಗಿ ನಮಗೆ ವಿಡಿಯೋಸ್ ಬೇಕು ಅನ್ನೋದಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ತಾ ಹೋಗಿ. ಓಕೆ, ಸೊ ಸಿಗೋಣ ಮತ್ತೆ ಮುಂದಿನ ಲಾಗಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬೈ ಬೈ, ಹ್ಯಾವ್ ಎ ನೈಸ್ ಡೇ.